ದೆಹಲಿ ರಿಸಲ್ಟ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇನ್ನು ಅರ್ಧ ಗಂಟೆನೆಲ್ಲ ಆರಂಭ ಆಗುತ್ತೆ. ಫಲಿತಾಂಶ ಏನೇ ಬಂದರೂ ಸ್ವೀಕರಿಸುತ್ತೇವೆ, ಸ್ವೀಕರಿಸಲೇಬೇಕು. ಯಾರೇ ಆದರೂ ಅಷ್ಟೇ, ಜನಾದೇಶಕ್ಕೆ ತಲೆಬಾಗಲೇಬೇಕು. ಪ್ರಜಾಪ್ರಭುತ್ವದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಕಾ ಲಂಬಾ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನೇ ಬಂದರೂ ಸ್ವೀಕರಿಸ್ತೀವಿ ಅಂತಂದರೆ ಹೌದು, ಸ್ವೀಕರಿಸಲೇಬೇಕು. ಅದು ಬಿ ಜೆ ಪಿಯವರಾಗಲಿ, ಆಮ್ ಆದ್ಮಿಯವರಾಗಲಿ, ಕಾಂಗ್ರೆಸ್ನವರಾಗಲಿ, ಯು ಹ್ಯಾವ್ ಟು. ಅದಕ್ಕೆ ದ ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತ ಕರೆಯೋದು. ಪ್ರಜಾಪ್ರಭುತ್ವದ ಶಕ್ತಿನೇ ಅಂಥದ್ದು. ಯಾಕೆಂದರೆ ಇಲ್ಲಿ ಆದೇಶವನ್ನು ಕೊಡ್ತಕ್ಕಂಥವರು ಜನರು ಕೊಟ್ಟ ಆದೇಶವನ್ನು ಪ್ರತಿಯೊಬ್ಬರು, ಈಗ ಎಕ್ಸಿಟ್ ಪೋಲ್ಗಳೆಲ್ಲ ಬಿ ಜೆ ಪಿ ಅಂತ ಹೇಳಿದೆಯಪ್ಪ, ಅಕಸ್ಮಾತ್ ಬಿ ಜೆ ಪಿ ಸೋತರು ಅಂತ ಅಂದ್ಕೊಂಡ್ರೆ ಸೋಲ್ಬೇಕಷ್ಟು, ಅವರು ಅದನ್ನು ಒಪ್ಕೋಬೇಕಷ್ಟೇ. ಅರವಿಂದ್ ಕೇಜ್ರಿವಾಲ್ಗೆ ಜನ ಆಶೀರ್ವಾದ ಮಾಡಿದ್ರೆ ಒಪ್ಕೋಬೇಕಷ್ಟೇ. ಜನ ಒಪ್ಪಿದ್ದಾರೆ, ಮುಗಿದೋಯ್ತು. ಓಕೆ, ಇನ್ನು ಲೋಕ್ ಜನಪಾಲ್ ಆಂದೋಲನ, ಅಣ್ಣಾ ಹಜಾರೆ ಅವ್ರ ಜೊತೆ ಗುರುತಿಸ್ಕೊಂಡಿದ್ದ ಕೇಜ್ರಿವಾಲ್ ಬಳಿಕ ಆಮ್ ಆದ್ಮಿ ಪಕ್ಷ ಸ್ಥಾಪಿಸಿ ಭ್ರಷ್ಟಾಚಾರವನ್ನು ಮುಂದಿಟ್ಕೊಂಡು ಗದ್ದುಗೆ ಏರಿದ್ರು. ಈಗ ದೆಹಲಿ ಎಲೆಕ್ಷನಲ್ಲಿ AAP ಬಲ ಏನು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಹಿಂದಿನ 2 ಚುನಾವಣೆಗಳಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿತ್ತು. ಪೊರಕೆ ಇವರ ಚಿಹ್ನೆ, ಪೊರಕೆನಲ್ಲಿ ಗೂಡಿಸ್ಬಿಟ್ಟಿದ್ರು ಜನ BJP ಕಾಂಗ್ರೆಸ್ಸನ್ನು. 10 ವರ್ಷಗಳಿಂದ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ ಇದು. ಸಹಜವಾಗೇ ಆ್ಯಂಟಿ ಇನ್ಕಂಬೆನ್ಸಿ ಅಂತಕ್ಕಂಥದ್ದು ಇರುತ್ತೆ. 10 ವರ್ಷ ಯಾವ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಅದನ್ನು ಓವರ್ಕಮ್ ಮಾಡ್ತಾರಾ ಅನ್ನೋದೇ ಪ್ರಶ್ನೆ. ಬ್ರ್ಯಾಂಡ್ ಕೇಜ್ರಿವಾಲ್ ಸಾಕಷ್ಟು ಮತ ತಂದು ಕೊಡುವಂತಹ ವಿಶ್ವಾಸವನ್ನು ಆಮ್ ಆದ್ಮಿ ಇಟ್ಕೊಂಡಿದ್ದಾರೆ. ಕೇಜ್ರಿವಾಲ್ ಮುಖ ನೋಡಿಕೊಂಡೇ ಜನ ಈ ಸರ್ತಿ ವೋಟ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಉಚಿತ ನೀರು, ಉಚಿತ ವಿದ್ಯುತ್ನಿಂದ ಮತ ಬ್ಯಾಂಕ್ ಮತ್ತಷ್ಟು ಗಟ್ಟಿಯಾಗಬಹುದು. ಇದು ಫ್ರೀಬೀಸ್, ಉಚಿತ ಕೊಡುಗೆಗಳು, ಉಚಿತ ನೀರು, ಉಚಿತ ವಿದ್ಯುತ್. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ವ್ಯವಸ್ಥೆ ಮಾಡ್ತೀವಿ ಅಂತ ಕರ್ನಾಟಕದಲ್ಲಿದೆಯಲ್ಲ, ಅದೇ ರೀತಿ ಅಲ್ಲೂ ಹೇಳಿದ್ದಾರೆ. ಇದರಿಂದ ಮಹಿಳಾ ಮತದಾರರು ಕೈ ಬಿಡೋದಿಲ್ಲ ಅಂತಕ್ಕಂಥ ನಂಬಿಕೆಯನ್ನು ಆಮ್ ಆದ್ಮಿ ಇಟ್ಕೊಂಡಿದೆ. ಈ ಸಲ 15 ಗ್ಯಾರಂಟಿ ಘೋಷಿಸಿದೆ ಆಮ್ ಆದ್ಮಿ ಪಾರ್ಟಿ. 15 ಗ್ಯಾರಂಟಿಗಳು. ಮಹಿಳಾ ಸಮ್ಮಾನ್ ಇರಬಹುದು, ಸಂಜೀವಿನಿ ಯೋಜನೆ ಇರಬಹುದು, ಇವೆಲ್ಲವೂ ಸೇರಿ 15 ಯೋಜನೆಗಳು, 15 ಗ್ಯಾರಂಟಿ ಘೋಷಣೆ. ಜೈಲಿಗೆ ಹೋಗಿ ಬಂದ ಬಳಿಕವೂ ತಗ್ಗಿಲ್ಲ ಪಕ್ಷದ ಮೇಲಿನ ಕೇಜ್ರಿವಾಲ್ ಅವರ ಹಿಡಿತ. ಅವ್ರು ಜೈಲಲ್ಲಿ ಇದ್ಕೊಂಡೇ ಆಡಳಿತ ನಡೆಸಿದ್ರಲ್ಲ ಮುಖ್ಯಮಂತ್ರಿಯಾಗಿ. 20 ಹಾಲಿ ಶಾಸಕರಿಗೆ ಟಿಕೆಟ್ ನಿರಾಕರಿಸಿದ್ರು, ಬಂಡಾಯ ಎದ್ದಿಲ್ಲ ಯಾರೂ ಕೂಡ. ಅದು ಅವರ ಪ್ಲಸ್ ಪಾಯಿಂಟ್. ಇಂಡಿಯಾ ಮೈತ್ರಿಕೂಟದ ಹೆಚ್ಚಿನ ಪಕ್ಷಗಳ ಬೆಂಬಲದ ಬಲ ಕೇಜ್ರಿವಾಲ್ಗೆ ಸಿಕ್ಕಿರೋದ್ರಿಂದ ಏನಾಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಇವೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ಸ್. ಇನ್ನು ದೆಹಲಿ ಎಲೆಕ್ಷನ್ನಲ್ಲಿ ಆಮ್ ಆದ್ಮಿ ಪಾರ್ಟಿಯ ಬಲಾಬಲವನ್ನು ನೋಡಿದ್ವಿ. ಇನ್ನು ಮೈನಸ್ ಏನು ಅಂತೇಳಿ ನೋಡ್ತಾ ಹೋಗೋಣ. ಪಕ್ಷಕ್ಕೆ ಅಂಟಿರುವಂತಹ ಭ್ರಷ್ಟಾಚಾರದ ಕಳಂಕ, ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡಿಕೊಂಡು ಅಧಿಕಾರಕ್ಕೇರಿ ಅದೇ ಅರವಿಂದ್ ಕೇಜ್ರಿವಾಲ್ ಅವರು ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲು ಸೇರಿದರು. ಕೇಜ್ರಿವಾಲ್ ಸರ್ವಾಧಿಕಾರಿ ಎಂಬಂತಹ ವಿಚಾರ, ಅವರ ಧೋರಣೆ, ಈ ವಿಚಾರಗಳು ಕೂಡ ಮೈನಸ್ ಆಗಬಹುದು ಅಂಥೇಳಿ ಯೋಗೇಂದ್ರ ಯಾದವ್, ಪ್ರಶಾಂತ್ ಭೂಷಣ್ ಪಕ್ಷದಿಂದ ದೂರವಾಗಿರೋದು ಕೂಡ ಕೇಜ್ರಿವಾಲ್ಗೆ ಈ ಬಾರಿ ಹೊಡೆತ ಕೊಡುತ್ತೆ ಅಂಥೇಳಿ ರಾಜಕೀಯ ಪಂಡಿತರು ಹೇಳ್ತಾ ಇದ್ದಾರೆ. ಎಟ್ ದ ಸೇಮ್ ಟೈಮ್ ಅಬಕಾರಿ ನೀತಿ ಹಗರಣದಿಂದ 3 ಜೈಲು ಪಾಲಾದರು ಘಟಾನುಘಟಿ ನಾಯಕರುಗಳು. ಅದರಲ್ಲಿ ಒಂದು ಕೇಜ್ರಿವಾಲು, ಮನೀಶ್ ಸಿಸೋಡಿಯಾ ಆಗಿರಬಹುದು, ಸಂಜಯ್ ಸಿಂಗು. ಈ ಜೈಲು ವಾಸ ಇದೆಯಲ್ಲ, ಜನರಲ್ಲಿ ಒಂದು ರೀತಿಯ ಭಾವನೆಯನ್ನು ಮೂಡಿಸಿದೆ. ಅದು ಆಮ್ ಆದ್ಮಿ ಪಾರ್ಟಿಗೆ ಮೈನಸ್ ಆಗುತ್ತೆ ಅಂಥೇಳಿ. ಇನ್ನು CM ನಿವಾಸ ಶಿಶ್ ಮಹಲ್ ನವೀಕರಣದ ವಿವಾದ ಕೂಡ ಈ ಬಾರಿ ಅರವಿಂದ್ ಕೇಜ್ರಿವಾಲ್ ಅವರು ಹೊಡೆತ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ನಿರೀಕ್ಷಿತ ಪ್ರಮಾಣದಲ್ಲಿ ದೆಹಲಿ ಅಭಿವೃದ್ಧಿ ಆಗಿಲ್ಲ, ಮೂಲ ಸೌಕರ್ಯಗಳು ಜನರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಮಧ್ಯಮದ ವರ್ಗದ ಜನ ಈ ಬಾರಿ BJPಯತ್ತ ವಾಲಿದ್ದಾರೆ ಎನ್ನುವಂತಹ ಮಾತು. ದೆಹಲಿಯಲ್ಲಿರುವಂತಹ ಮಾಲಿನ್ಯ, ಟ್ರಾಫಿಕ್ ತಡೆಗೆ ಆಮ್ ಆದ್ಮಿ ಪಾರ್ಟಿ ಪರಿಹಾರವನ್ನು ಕಂಡುಕೊಂಡಿಲ್ಲ. ಈ ಹಿಂದೆ ನೀಡಿದಂತಹ 3 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿಯೇ ಇವೆಲ್ಲವೂ ಕೂಡ ಈ ಬಾರಿ ಆಮ್ ಆದ್ಮಿ ಪಾರ್ಟಿಗೆ ಎಲೆಕ್ಷನ್ನಲ್ಲಿ ಮೈನಸ್ ಆಗಿದೆಯಂತೆ. ಈ ಬಗ್ಗೆ ಖುದ್ದು ಮಾಜಿ CM ಕೇಜ್ರಿವಾಲ್ ಕೂಡ ಒಪ್ಪಿಕೊಂಡಿದ್ರು. ಟಿಕೆಟ್ ವಂಚಿತ 8 ಶಾಸಕರು BJP ಸೇರ್ಪಡೆಯಾಗಿರೋದು ಕೂಡ ಎಲೆಕ್ಷನ್ ಸಂದರ್ಭದಲ್ಲಿ ಹೊಡೆತ ಕೊಟ್ಟಿರೋ ಸಾಧ್ಯತೆ ಇದೆ.